ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ಹಾಲಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣ ಹಂತಕ್ಕೆ ಬಂದು ನಿಂತಿರುವ ಶೌಚಾಲಯ ಕಟ್ಟಡವು 2 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದ್ದು ಬಯಲು ಶೌಚಾಲಯಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಸಮಯದಲ್ಲಿ ಮುಖ್ಯ ಶಿಕ್ಷಕರಾದ ದಯಾನಂದ ರೆಡ್ಡಿ ಅವರಿಗೆ ಶೌಚಾಲಯದ ವಿಚಾರವಾಗಿ ಕೇಳಿದರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದ ಕಾರಣ ಸಹಾಯಕ ಶಿಕ್ಷಕಿಯಾದ ಸುಮಂಗಲ ಮಾತನಾಡಿ, ಈ ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯವರೆಗೆ ಒಟ್ಟು 12 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಈ ಹಿಂದೆ ಹಳೆಯ ಶೌಚಾಲಯ ಇತ್ತು. ತಾತ್ಕಾಲಿಕವಾಗಿ ಅದನ್ನೇ ಬಳಸಿಕೊಳ್ಳುತ್ತಿದ್ದೆವು. ಹೊಸ ಶೌಚಾಲಯ ಬೇಕೆಂದು ಅರ್ಜಿ ಸಲ್ಲಿಸಿದ್ದೆವು. ಅದರಂತೆ 2 ವರ್ಷದ ಹಿಂದೆ ಅದೇ ಜಾಗದಲ್ಲಿ ಶೌಚಾಲಯದ ಕಟ್ಟಡ ನಿರ್ಮಾಣ ಮಾಡಿದರು. ಆದರೆ ಕೇವಲ 1 ತಿಂಗಳಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಪಂಚಾಯಿತಿ, ಸಿಇಒ, ಶಾಸಕರ ಬಳಿಯೂ ಮನವಿ ಸಲ್ಲಿಸಿದ್ದೇವೆ. ಎಲ್ಲರೂ ಸಹ ಮಾಡಿಸುತ್ತೇವೆ ಎಂದು ಹೇಳುತ್ತಾರೆ ಹೊರತು ಇದುವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಮಕ್ಕಳು ಪ್ರತಿದಿನ ರಸ್ತೆ ಅಕ್ಕಪಕ್ಕದಲ್ಲಿ ಶೌಚಾಲಯಕ್ಕೆ ಹೋಗುತ್ತಿದ್ದಾರೆ. ಶಿಕ್ಷಕರಿಗೂ ತೊಂದರೆಯಾಗುತ್ತಿದೆ. ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡಿದ್ದೇವೆ. ದಯಮಾಡಿ ಇದನ್ನು ಪೂರ್ಣಗೊಳಿಸಬೇಕೆಂದು ಮನವಿ ಮಾಡಿದರು. ನಾನು ಎಚ್ ಕಾಲೋನಿ ಟೀಚರು. ಪ್ರೈಮರಿ ಸ್ಕೂಲಲ್ಲಿ 1 to 5 ಇದೆ. 12 ಮಕ್ಕಳು ಓದ್ತಿದ್ದಾರೆ. 2 ಟೀಚರ್ಸ್ ಇದ್ದೀವಿ. ದಯಾನಂದ ರೆಡ್ಡಿ ಸರ್ HM ಅಂತ, ನಾನು ಅಸಿಸ್ಟೆಂಟ್ ಟೀಚರ್ ಸುಮಂಗಲ ಅಂತ. ಇಲ್ಲಿ ನಾವು 2 ವರ್ಷ ನಾನು ಬಂದು ಇಲ್ಲಿಗೆ 8 ವರ್ಷ ಇತ್ತು. ಅದು ಕೂಡ ಶಿಥಿಲಾವಸ್ಥೆಯಲ್ಲಿತ್ತು ಶೌಚಾಲಯ. ತಾತ್ಕಾಲಿಕವಾಗಿ ಬಳಸ್ತಾ ಇದ್ವಿ. ಆ ನಂತರ ಹೊಸದು ಬೇಕು ಅಂತ ರಿಕ್ವೈರ್ಮೆಂಟ್ ಹೋದಾಗ ಹೊಸದಾಗಿ ಇಲ್ಲಿ 2 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ರು. ಬಟ್ 1 ಮಂತಲ್ಲಿ ಅದು ಅರ್ಧಕ್ಕೆ ನಿಂತೋಯ್ತು. ಅವತ್ತಿಂದ ನಾವು ಪ್ರತಿ ಸಲನೂ ಪಂಚಾಯತಿಗೆ ನಾವು ರಿಕ್ವೆಸ್ಟ್ ಲೆಟ್ರ್ ಬರೆದ್ವಿ. ಗ್ರಾಮ ಸಭೆಗಳಲ್ಲಿ ಕೂಡ ಅಟೆಂಡ್ ಮಾಡಿ ನಾವು ರಿಕ್ವೆಸ್ಟ್ನ ಹೇಳ್ಕೊತಾನೆ ಇದ್ದೀವಿ. ಎಷ್ಟು ಬಾರಿ ಕೊಟ್ಟಿದ್ದೀರಾ ರಿಕ್ವೆಸ್ಟ್? ಒಂದು 3 ಟೈಮ್ಸು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ರೈಟಿಂಗಲ್ಲಿ 2 ಟೈಮ್ಸ್ ಕೊಟ್ಟಿದ್ದೀವಿ. ಮತ್ತು ಅವರು CEO ಹತ್ರ ಹೋಗಿ ಒಂದು ಸತಿ ರಿಕ್ವೆಸ್ಟ್ ಮಾಡಿ ಅಂದರು. ಮತ್ತು PDO ಅವರು ಮತ್ತು ಅಲ್ಲಿಗೆ ಹೋಗಿ 2 ಟೈಮ್ಸ್ ಕೊಟ್ಟಿದ್ದೀವಿ. ಮತ್ತು MLA ಹತ್ರ ಹೋಗಿ ಅಂತ ಅಂದರು, ಯಾರೋ ಸಜೆಸ್ಟ್ ಮಾಡಿದ್ರು. ಮತ್ತು MLA ಮನೆಗೆ ಹೋದಾಗ PS ಅವರು ಪಾಸಿಟಿವ್ ಆಗಿ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ರು. ಸರ್, ಯಾರೇನು ಅಪೋಸಾಗಿ ಹೇಳಿಲ್ಲ, ಮಾಡಿಸ್ಕೊಡ್ತೀವಿ ಮೇಡಮ್ ಅಂತಲೇ ಹೇಳಿದ್ರು. ಈ ಥರ ಮಕ್ಕಳು ಪ್ರತಿದಿನ ರಸ್ತೆಗೆ ಹೋಗ್ತಿದ್ದಾರೆ, ನಮಗೆ ತೊಂದರೆ ಆಗ್ತಿದೆ, ಬೇರೆ ಟಾಯ್ಲೆಟ್ ಇಲ್ಲವೇ ಇಲ್ಲ. ಹಾಗಾಗಿ ತುಂಬ ಎಲ್ಲ ಥರ ಪ್ರಾಬ್ಲಮ್ಸ್ನ ನಾವು ಅವ್ರ ಹತ್ರ ಹೇಳ್ಕೊಂಡ್ವಿ. ಆಮೇಲೆ BO ಅವರು ಕೂಡ ಪಂಚಾಯತಿ ಕಡೆಯಿಂದ ಮಾಡಿಸ್ಕೊಳ್ರಮ್ಮ ಅಂತಲೂ ಅವರು ಕೂಡ ವಿಸಿಟ್ ಬಂದು ಒಂದು ಸಲ ಬರೆದು ಹೋದರು ವಿಸಿಟ್ ಬುಕ್ಕಲ್ಲಿ. ಮತ್ತು ಎಲ್ಲ ಪ್ರಯತ್ನಗಳು ನಮ್ಮ ಕೈಲಾಗಿದ್ದನ್ನು ಮಾಡಿದ್ದೀವಿ. ದಯವಿಟ್ಟು ಇದನ್ನು ಪೂರ್ಣಗೊಳಿಸ್ಕೊಡ್ಬೇಕಾಗಿ ಅಂತ ತಮ್ಮಲ್ಲಿ ಕೂಡ ನಾವು ಕೇಳ್ಕೊಳ್ತೀವಿ. ಟೋಟಲ್ ಒಟ್ಟಾರೆ ಎಷ್ಟು ದಿನ ಆಯಿತು ಮೇಡಮ್? 2 ಇಯರ್ಸಿಂದ ಹೇಳ್ತಿದೆ ಸರ್. 2 ಇಯರ್ಸಿಂದ ಹೇಳ್ತಾ ಇದ್ದೀರಾ? 2 ಇಯರ್ಸಿಂದ ಇದುವರೆಗೂ ಯಾವುದೇ ರೀತಿ ಇದಾಗಿಲ್ಲ. ಬರ್ತಾ ಇದ್ದಾರೆ, ಎಲ್ಲರೂ ನಿಮ್ಮ ಥರನೇ ಬಂದು ವಿಸಿಟ್ ಮಾಡ್ತಿದ್ದಾರೆ, ಬಂದು ಹೋಗ್ತಿದ್ದಾರೆ ಅಷ್ಟೇ. ಸೊ ಆ ಕಟ್ಟಡ ಕಟ್ಟಿ ಅದು ಆವಾಗಲೇನಾ? ಅದೇ ಪ್ಲೇಸಲ್ಲೇ ಇದ್ದಿದ್ದು ಹಳೆ ಟಾಯ್ಲೆಟ್. ಅಲ್ಲ, ಅದಕ್ಕೆ ಡೆಮಾಲಿಷ್ ಮಾಡಿ ನಂತರ ಅದ್ರ ಮೇಲೆನೇ ಅದನ್ನು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ಗ್ರಾಮಸ್ಥರಾದ ರವಿ ಮಾತನಾಡಿ, ಈ ಶಾಲೆಗೆ ಶೌಚಾಲಯ ಇಲ್ಲ, ಮಕ್ಕಳೆಲ್ಲ ರಸ್ತೆಯಲ್ಲಿ ಶೌಚಕ್ಕೆ ಹೋಗುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಲ್ಲಿ ಎಲ್ಲ ಅನಾನುಕೂಲನೇ ಇರೋದು. ನಮಗೆ ಏನು ಸೌಲಭ್ಯಗಳು ಇಲ್ಲ. ಜಮೀನು ಗೌರ್ಮೆಂಟ್ ಲ್ಯಾಂಡು, ಅದು ಪೋಡು ಮಾಡಿಕೊಟ್ರು ಮಾಡಿಕೊಡಿ ಅಂದರೂ ಮಾಡಿಕೊಡ್ತಾ ಇಲ್ಲ. ಸ್ಕೂಲ್ಗೆ ವ್ಯವಸ್ಥೆ ಏನೂ ಇಲ್ಲ. ಎಲ್ಲ ಅನಾನುಕೂಲನೇ ಇರೋದು. ಅವತ್ತಿಂದ ಇವತ್ತು ಅಷ್ಟೇ. ಟೀಚರ್ಗೆ ಅಂದರೆ ಮುಖ್ಯವಾಗಿ ಏನು ಸಮಸ್ಯೆ ಇದೆ? ಸ್ಕೂಲ್ ಬಗ್ಗೆನೂ ಯಾರು ಏನೂ ಮಾಡಿಲ್ಲ. ಟಾಯ್ಲೆಟು ಇಲ್ಲ, ಏನೂ ಇಲ್ಲ. ಹುಡುಗರೆಲ್ಲ ರಸ್ತೆಯಲ್ಲಿ ಕೂತ್ಕೊಂತಾರೆ. ಇವಾಗ ಎಲ್ಲರೂ ದಾರಿಯಲ್ಲಿ ಕೂತ್ಕೊಂಡಾಗ ಡ್ರಿಂಕ್ಸ್ ಅವೆಲ್ಲ ಹಾಕ್ಕೊಂಡು ಬಂದು ಗಾಡಿಗಳೆಲ್ಲ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ. ಅವ್ರಿಗೂ ತೊಂದರೆ ಆಗ್ತೈತೆ. ಅದರಿಂದ ಮೇಡಮ್ ಅವರು ಎಲ್ಲರನ್ನೂ ಕೇಳ್ಕೊಂಡು ರಿಸ್ಪೆಕ್ಟ್ ಮಾಡ್ಕೊಂಡು 3 ವರ್ಷದಿಂದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದು ಇವತ್ತಿಗೂ ಪೂರ್ಣಗೊಳಿಸಿಲ್ಲ. ಕೇಳಿದ್ರೆ ಅಮೌಂಟ್ ಇಲ್ಲ ಅಂತ ಇದ್ದಾರೆ. ಅವ್ರನ್ನ ಮೇಡಮ್ ಅವ್ರನ್ನ ಸುಮಂಗ್ಲಿ ಮೇಡಮ್ ಅವ್ರನ್ನ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇದ್ದಾರೆ. ಆದ್ರೂ ಅವ್ರಿಗೇನೋ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅದರಿಂದ ಇವಾಗ TV ಮುಖಾಂತರ ಕೆಲಸ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.